ಬೀಟ್ಗೆ ಸ್ವಾಗತ. ನಾನು ಶ್ರುತಿ ಪಾಟೀಲ್. ದರ್ಶನ್ ಕುರುಕ್ಷೇತ್ರದಿಂದ ಜಗ್ಗೇಶ್ ಔಟ್. ಶಕುನಿ ಪಾತ್ರ ರಿಜೆಕ್ಟ್ ಮಾಡಿದ್ರು ನವರಸ ನಾಯಕ ಜಗ್ಗೇಶ್. ಹೌದು, ಶಾಸಕ ಹಾಗೂ ನಿರ್ಮಾಪಕ ಮುನಿರತ್ನ ಕುರುಕ್ಷೇತ್ರ ಚಿತ್ರವನ್ನ ಘೋಷಣೆ ಮಾಡಿದ್ದು ಕನ್ನಡ ಚಿತ್ರರಂಗದಲ್ಲಿ ದಿನಕ್ಕೊಂದು ಹಾಟ್ ನ್ಯೂಸ್ ಹರಿದಾಡುತ್ತಲೇ ಇದೆ. ಧರ್ಮರಾಯ ಪಾತ್ರವನ್ನ ಇವರು ಮಾಡ್ತಿದ್ದಾರಂತೆ. ಕೃಷ್ಣ ಪಾತ್ರದಲ್ಲಿ ಈ ನಟ ಕಾಣಿಸ್ಕೊಳ್ತಿದ್ದಾರಂತೆ. ದ್ರೌಪದಿ ಪಾತ್ರಕ್ಕೆ ಆ ನಟಿ ಬರ್ತಾರಂತೆ. ಹಾಗೆ ಹೀಗೆ ಎಂಬ ಸುದ್ದಿಗಳು ಚಿತ್ರ ಪ್ರೇಮಿಗಳ ತುದಿಗಾಲಲ್ಲಿ ನಿಂತು ಕಾಯುವಂತೆ ಮಾಡಿದೆ. ಅದೇ ರೀತಿ ಇತ್ತೀಚೆಗೆ ನವರಸ ನಾಯಕ ಜಗ್ಗೇಶ್ ಅವರ ಬಗ್ಗೆ ಕೂಡ ಒಂದು ಸುದ್ದಿ ಹರಿದಾಡುತ್ತಿತ್ತು. ಕುರುಕ್ಷೇತ್ರದಲ್ಲಿ ಜಗ್ಗೇಶ್ ಕೂಡ ಇದ್ದಾರೆ, ಅವರು ಪ್ರಮುಖ ಪಾತ್ರವನ್ನ ಮಾಡ್ತಿದ್ದಾರೆ ಅಂತ. ಇದೀಗ ಆ ಸುದ್ದಿಗೆ ಸ್ವತಃ ಜಗ್ಗೇಶ್ ಅವರೇ ಸ್ಪಷ್ಟನೆ ನೀಡಿದ್ದಾರೆ. ಮೂಲಗಳ ಪ್ರಕಾರ ನವರಸ ನಾಯಕ ಜಗ್ಗೇಶ್ ಅವರು ಕುರುಕ್ಷೇತ್ರದಲ್ಲಿ ಶಕುನಿ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಎಂಬ ಸುದ್ದಿ ಹರಿದಾಡಿತ್ತು. ಈ ಅನುಮಾನವನ್ನ ಜಗ್ಗೇಶ್ ಅವರೇ ಬಗೆಹರಿಸಿದ್ದಾರೆ. ಕನ್ನಡದ ಕುರುಕ್ಷೇತ್ರಕ್ಕೆ ಮುಹೂರ್ತ ಫಿಕ್ಸ್. ಈ ವದಂತಿಗೆ ತೆರೆ ಎಳೆದ ಜಗ್ಗೇಶ್, ನಾನು ಈ ಚಿತ್ರದಲ್ಲಿ ಅಭಿನಯಿಸ್ತಾ ಇಲ್ಲ, ಶಕುನಿ ಪಾತ್ರವನ್ನ ಮಾಡುವಷ್ಟು ಅದ್ಭುತ ಕಲಾವಿದ ನಾನಲ್ಲ ಮತ್ತು ಶಕುನಿ ಪಾತ್ರ ಮಾಡಲು ನನಗೆ ಇಷ್ಟವೂ ಇಲ್ಲ ಎಂದು ನೇರವಾಗಿ ರಿಜೆಕ್ಟ್ ಮಾಡಿದ್ದಾರೆ. ಇಂತಹ ಚಿತ್ರಗಳು ಸುಮ್ಮನೆ ದೊಡ್ಡ ನಟರ ಹೆಸರುಗಳನ್ನ ಬಳಸಿಕೊಂಡು ಪ್ರಚಾರ ಗಿಟ್ಟಿಸಿಕೊಳ್ಳುತ್ತೆ. ಹಾಗಾಗಿ ನನ್ನ ಹೆಸರು ತೇಲಿ ಬಂದಿರಬಹುದು ಅಷ್ಟೇ. ಅನೇಕ ಹಿರಿಯ ಕಲಾವಿದರು ಇದ್ದಾರೆ, ಅವರನ್ನ ಬಳಸಿಕೊಳ್ಳಿ ಎಂದು ಟ್ವಿಟರ್ನಲ್ಲಿ ತಿಳಿಸಿದ್ದಾರೆ. ಈ ಮೂಲಕ ಕುರುಕ್ಷೇತ್ರ ಚಿತ್ರದ ಪಟ್ಟಿಯಲ್ಲಿರೋ ನಾಯಕ ನಟರ ಪೈಕಿ ಜಗ್ಗೇಶ್ ಅವರಿಲ್ಲ ಎಂದು ಸ್ವತಃ ಜಗ್ಗೇಶ್ ಅವರೇ ಬಹಿರಂಗಪಡಿಸಿದ್ದಾರೆ. ಮುನಿರತ್ನ ಈ ಚಿತ್ರವನ್ನ ನಿರ್ಮಾಣ ಮಾಡ್ತಿದ್ದು ನಟ ದರ್ಶನ್ ದುರ್ಯೋಧನ ಪಾತ್ರದಲ್ಲಿ ಬಣ್ಣ ಹಚ್ಚಲಿದ್ದಾರಂತೆ. ಉಳಿದಂತೆ ಸುದೀಪ್, ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್, ಅಂಬರೀಶ್, ಉಪೇಂದ್ರ, ಯಶ್, ರವಿಚಂದ್ರನ್ ಸೇರಿದಂತೆ ಹಲವು ನಟರು ಈ ಸಿನಿಮಾದಲ್ಲಿ ಅಭಿನಯಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ಒಟ್ಟಾರೆ ದರ್ಶನ್ ರ ಕುರುಕ್ಷೇತ್ರ ಸಿನಿಮಾದಲ್ಲಿ ಸ್ಟಾರ್ ನಟರು ಬಂದು ಹೋಗ್ತಾ ಇದ್ದಾರೆ. ಹಾಗಿದ್ರೆ ಈ ಎಲ್ಲ ಪಾತ್ರಗಳನ್ನ ಯಾರೆಲ್ಲ ನಿಭಾಯಿಸ್ತಾರೆ, ಸಿನಿಮಾದಲ್ಲಿ ಯಾರೆಲ್ಲ ಕಾಣಿಸ್ಕೊಳ್ತಾರ ನೋಡೋ ಕುತೂಹಲ ನಿಮ್ಗಿದ್ರೆ ಮಿಸ್ ಮಾಡದೆ ನೋಡ್ತಾರೆ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.